ನಮಸ್ಕಾರ ಸರ್. ನಮಸ್ಕಾರ. ನಾರಾಯಣಪುರದ ನಿಖರ ಅಮೇಜ್ ಪ್ರಾಜೆಕ್ಟ್ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಸರ್. ಈಗ ಅದು ಸೈಟ್ ಏನೋ ನಾವು ಪರ್ಚೇಸ್ ಮಾಡಿಬಿಡ್ತೀವಿ, ಬಟ್ ನಾನು ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಗಿಡಗಳ ಬಗ್ಗೆ ಹೇಳಿದ್ರಿ. ಎಲ್ಲ ಜಾಗದಲ್ಲಿ ಗಿಡಗಳೇ ತೊಗೊಂಡ್ರೆ ಸೈಟ್ ಕಟ್ಟೋದಕ್ಕೆ ಜಾಗ ಸಿಗುತ್ತೆ, ಮನೆ ಕಟ್ಟೋದಕ್ಕೆ? ಈಗ ನೋಡಿಮ್ಮ, ಎರಡು ಪ್ಲಾನ್ ಇದೆ. ಒಂದು, ಇಫ್ ಯು ಆರ್ ಹ್ಯಾವಿಂಗ್ ಪ್ಲ್ಯಾನ್ಸ್ ಟು ಕನ್ಸ್ಟ್ರಕ್ಟ್ ಎ ಹೌಸ್ ಇನ್ ಎ ಇಮಿಡಿಯೇಟ್ ಫ್ಯೂಚರ್, ಆವಾಗ ನಿಮ್ಮ ಪ್ಲ್ಯಾನ್ ಏನಿದೆ ಅದು ಮನೆ ಕಟ್ಟಲಿಕ್ಕೆ ಬೇಕಾಗಿರುವಂಥ ಡೈಮೆನ್ಷನ್ ಜಾಗ ಬಿಟ್ಬಿಟ್ಟು ಬಾರ್ಡ್ರಲ್ಲಿ ಕಂಪ್ಲೀಟ್ ನೀವು ಈ ಆಗ್ರೋ ಫಾರೆಸ್ಟ್ರಿ ಅಥವಾ ನಿಮಗೆ ಬೇಕಾಗಿರೋ ಮನೆಗೆ ಬೇಕಾಗಿರುವಂಥ ಟ್ರೀಸ್ನ ಬೆಳೆಸ್ಬೋದು. ಓಕೆ, ದಟ್ ಯು ಹ್ಯಾವ್ ಟು ಪ್ಲ್ಯಾನ್. ಯಾವ ರೀತಿ ಬೇಕು ಅದಕ್ಕೆ ನಾನು ಹೇಳಿದ್ದು ರಿಪೀಟೆಡ್ ಆಗಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದು. ಅರ್ಥ ಆಯ್ತಲ್ಲ? ಎರಡನೇ ಪಾಯಿಂಟು, ನೀವು ಮನೆ ಕಟ್ಟೋದು ಇಟ್ ಈಸ್ ನಾಟ್ ಸರ್ಟನ್, ಬಟ್ ಆ ಲ್ಯಾಂಡಲ್ಲಿ ನನಗೆ ಅಪ್ರಿಸಿಯೇಷನ್ ಆಫ್ ಲ್ಯಾಂಡ್ ಆಗ್ತಾ ಇರೋದು ಬಿಟ್ಟು ಬೇರೆ ಒಂದು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಪ್ಲ್ಯಾನ್ ಆ್ಯಂಡ್ ವಿ ವಿಲ್ ಸಜೆಸ್ಟ್ ಅಂತ ಹೇಳಿದೆ. ಅದರಲ್ಲಿ ಸ್ಯಾಂಡಲ್ವುಡ್ಡು, ಮೆಲಿಯಾ ಡುಬಿಯಾ ಇದೆಲ್ಲ ಬರುತ್ತೆ. ಆಮೇಲೆ ಎರಡನೇ ಪಾಯಿಂಟ್ ಏನು ಅಂದರೆ, ನೀವು ಒಂದು ಸ್ಯಾಂಡಲ್ವುಡ್ಡು, ಮೆಲಿಯಾ ಡುಬಿಯಾ ಹಾಕಿಬಿಡ್ತೀರಿ, ಒಂದು 7-8 ವರ್ಷ ಆಗೋಗಿರುತ್ತೆ. ಆವಾಗ ಒಂದು ನಿಮಗೇನೋ ಹಣ ಬೇಕಾಗಿರುತ್ತೆ ಅಥವಾ ನೀವೇನೋ ಮನೆ ಕಟ್ಕೋಬೇಕಾಗಿರುತ್ತೆ, ಏನು ಮಾಡೋದು ಈ ಪ್ರಶ್ನೆ ಬರುತ್ತೆ. ಇಲ್ಲಿ ಒಂದು, ಯಾವುದೇ ಸ್ಯಾಂಡಲ್ವುಡ್ನ ಹಾಕಿದ ಮೇಲೆ ಕಟ್ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಆದರೆ ಮಾರಲಿಕ್ಕೆ ವಿತ್ ಟ್ರೀಸ್ ಪ್ರಾವಿಷನ್ ಇದೆ. ಈಗ ನೀವು ಲ್ಯಾಂಡ್ ಇದೆ, ಲ್ಯಾಂಡ್ನ ನೀವು ಮಾರೋದಕ್ಕೆ ಹೋಗ್ತೀರಿ. ಲ್ಯಾಂಡ್ ಮಾರೋದಕ್ಕೆ ಹೋದಾಗ ಹೇಗೆ ಬೆಳೆದಿರೋವಂಥ ಟ್ರೀಸ್ನು ಕೂಡ ಒಂದು ನಿಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಿಮ್ಮ ಸೇಲ್ ಡೀಡಲ್ಲಿ ಮೆನ್ಷನ್ ಮಾಡಿ ಅದಕ್ಕೊಂದು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ ನೀವು ಅದರ ಜೊತೆಗೇ ಸೇಲ್ ಮಾಡಿ ಕೊಡಬಹುದು. ದಿಸ್ ಈಸ್ ಪಾಸಿಬಿಲಿಟಿ ಇದೆ. ಸೊ ಹಾಗಾಗಿ ಮನೆ ಕಟ್ಟೋದೇ ಸರ್ಟನ್ಟಿ ಆದರೆ ಟ್ರೈ ಟು ಗೋ ಇನ್ ಫಾರ್ ಬಾರ್ಡರ್ ಲೈನ್ ಪ್ಲಾಂಟೇಶನ್ ಆ್ಯಂಡ್ ಲೀವ್ ದ ಸೆಂಟ್ರ್ ಪೋರ್ಷನ್ ಆಫ್ ದ ಲ್ಯಾಂಡ್ ಫಾರ್ ಎ ಹೌಸ್ ಕನ್ಸ್ಟ್ರಕ್ಷನ್. ಸೆಟ್ ಬ್ಯಾಕ್ಸ್ ಕೊಡಲೇಬೇಕು. ಸೆಟ್ ಬ್ಯಾಕ್ಸ್ ಕೊಡ್ದಿರ ಮನೆ ಕಟ್ಟಲಿಕ್ಕೆ ಆಗಲ್ಲ. ಮತ್ತು ಮರಗಿಡಗಳನ್ನ ಬೆಳೆಸೋದು ಇಟ್ಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಸೊ ಹಾಗಾಗಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇಂಡಿವಿಜುವಲ್ ಮನೆ ಕಟ್ಸ್ಕೊಳ್ಳೋದಕ್ಕೂ ಪ್ಲಾನ್ ಮಾಡಿ, ಒಂದು ಟ್ರೀಸ್ ಹಾಕೊಳ್ಳೋದಕ್ಕೂ ಪ್ಲಾನ್ ಮಾಡಿ. ಯು ಹ್ಯಾವ್ ಟು ಪ್ಲಾನ್. ಅದನ್ನೇ ಕಸ್ಟಮೈಸ್ಡ್ ಪ್ಲಾನ್ ಅಂತ ಹೇಳ್ತೀವಿ. ರೈಟ್ ಸರ್. ಹಾಗೆ ಈಗ ಶ್ರೀಗಂಧ ಮತ್ತು ಇನ್ನೊಂದು ಏನು, ಆ ಗಿಡಗಳು ಬೆಳೆಯುವಾಗ ಒಂದು ಕಟಾವಿಗೆ ಬರುವಂಥ ಪೊಸಿಷನಲ್ಲಿ ಸೆಕ್ಯೂರಿಟಿ ಪರ್ಪಸಲ್ಲಿ ನೀವು ಕೊಡ್ತೀರಾ ಇವಾಗ ಏನು, ಫೆನ್ಸಿಂಗು ಅಥವಾ ಸೆಕ್ಯೂರಿಟಿ ನೋಡ್ಕೊಳ್ಳೋದಕ್ಕೆ ಹೇಗೆ ಕೊಡ್ತೀರಾ ಸರ್? ನೋಡಿ, ಸ್ಯಾಂಡಲ್ವುಡ್ ಬೆಳೆಸ್ಕೊಳ್ಳೋ ಪ್ರೋಗ್ರಾಮ್ ಹೋದಾಗ ಇದೆಲ್ಲ ನಾವು ಡೀಟೇಲ್ ಆಗಿ ಅವ್ರಿಗೆ ಹೇಳಿರ್ತೀವಿ. ಎಷ್ಟು ಸ್ಯಾಂಡಲ್ವುಡ್ ಬೆಳೆಸ್ತೀವಿ, ಇದರ ವ್ಯಾಲ್ಯೂಯೇಷನ್ ಏನಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಇವಾಗ ಸ್ಯಾಂಡಲ್ವುಡ್ ಬೆಳೆದ ಮೇಲೆ ಒಂದು 15 ವರ್ಷ ಆದಮೇಲೆ ಒಂದು ಸ್ಯಾಂಡಲ್ವುಡ್ ಟ್ರೀ ಮೇ ಗಿವ್ ಯು 1.5 lakh to 2 lakh rupees. ಸೊ ನೀವು ಒಂದು 10, 15, 20 ನೀವು ಬೆಳೆಸ್ತೀರಿ ಅಂದರೆ ಮಲ್ಟಿಪಲ್ಸ್ ಆಫ್ ಇಟ್ ಬರುತ್ತೆ. ಅಷ್ಟು ಬರುವಾಗ ಅದನ್ನು ಸೆಕ್ಯೂರಿಟಿಯಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಒಂದು ಅಗ್ರಿಕಲ್ಚರಲ್ ಏರಿಯಾನಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಡಿಸೀಸಸ್ ಬರೋದು, ಇನ್ನೊಂದು ಮೊರ್ಟಾಲಿಟಿ ರೇಟ್ ಅಂತೀವಿ. 2 ಗಿಡ ಹಾಕಿದ್ರೆ ಒಂದು ಬದುಕುತ್ತೆ, ಒಂದು ರೀಪ್ಲೇಸ್ ಮಾಡಬೇಕು. ಆಮೇಲೆ ಈ ಸ್ಯಾಂಡಲ್ವುಡ್ ಹೈಲಿ ವ್ಯಾಲ್ಯೂಯಬಲ್ ಟ್ರೀ ಆಗಿರೋದ್ರಿಂದ ಅದರಲ್ಲಿ ಹಾರ್ಟ್ವುಡ್ ಬೆಳೆಯುವಾಗ ಈ ಥೆಫ್ಟ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಸ್ಯಾಂಡಲ್ವುಡ್ಸ್ ಇದ್ದರೆ ಅದಕ್ಕೆ ನೀವು AMC ತೊಗೊಂಡಿದ್ರೆ ಜನರಲ್ ಮೇಂಟೆನೆನ್ಸು ನಾವು ಮಾಡಿಕೊಡ್ತೀವಿ. ಬಟ್ ನೀವು ಒಂದು ಫೆನ್ಸಿಂಗ್ ಹಾಕ್ಕೋಬೇಕು. ನಮ್ಮ ಸೈಟ್ ಲಿಮಿಟ್ಸ್, ನಿಮ್ಮ ಸೈಟ್ಗೆ ಡೈಮೆನ್ಷನ್ಗೆ ಫೆನ್ಸಿಂಗ್ ಹಾಕಬೇಕು. ಒಂದೊಂದು ಗಿಡಕ್ಕೂ ಒಂದು ಲಿಂಕ್ ಮೆಶ್ ಅಂತ ಅದಕ್ಕೆ ಹಾಕೋಕ್ಕೆ ಪ್ರಾವಿಷನ್ ಮಾಡ್ಬೋದು. ಲಿಂಕ್ ಮೆಶ್ ಹಾಕ್ಬೋದು. CCTV ಕ್ಯಾಮ್ರಾ ಫಿಕ್ಸ್ ಮಾಡ್ಬೋದು. ಅದೇನು ತುಂಬ ಕಾಸ್ಟ್ಲಿ ಅಲ್ಲ. ಈಗ CCTV ಕ್ಯಾಮ್ರಾ ಅಂದರೆ ಏನೋ ಲಕ್ಷಾಂತರ ರೂಪಾಯಿ ಆ ಥರ ಏನಿಲ್ಲ. CCTV ಕ್ಯಾಮ್ರಾ ಈಸ್ ಎ ವೆರಿ ನಾರ್ಮಲ್ ಥಿಂಗ್. ಅರ್ಥ ಆಯ್ತಲ್ಲ? ಆಮೇಲೆ ಸೆಕ್ಯೂರಿಟಿ ಒಬ್ಬರನ್ನ ಇಡಬಹುದು, ಅಥವಾ ಕಂಪ್ನಿಗೆ ಹೇಳಿದ್ರೆ ಸೆಕ್ಯೂರಿಟಿ ವಿಲ್ ಬಿ ಪ್ರೊವೈಡೆಡ್. ಅರ್ಥ ಆಯ್ತಲ್ವಾ? ಆಮೇಲೆ AMCಯಲ್ಲಿ ಕಂಟಿನ್ಯೂಸ್ ಆಗಿದ್ದರೆ ಕಂಪ್ನಿ ಆಲ್ಸೋ ವಿಲ್ ಜನರಲಿ ಲುಕ್ ಇನ್ ಟು ದಿಸ್ ಸಿಚುವೇಶನ್. ಈಗ AMCಯಲ್ಲಿದ್ದರೆ ಏನು ಮಾಡುತ್ತೆ, ಕಂಪನಿ ವಿಲ್ ಟೇಕ್ ಕೇರ್ ಆಫ್ ದ ಪ್ಲ್ಯಾಂಟ್ ಆ್ಯಸ್ ವೆಲ್ ಆಸ್ ಪ್ರೊವೈಡ್ ದಿ ಸೆಕ್ಯೂರಿಟಿ. ಬಟ್ ಇಲ್ಲಿ ಒಂದು ರಿಸ್ಕ್ ಇದೆ, ಆ್ಯಕ್ಟ್ ಆಫ್ ಗಾಡ್ ಅಂತೀವಿ. ಸಿವಿಯರ್ ಡ್ರಾಟ್ ಆಗೋದು, ಆಮೇಲೆ ಏನು ನಾವು ಡಿಸೀಸಸ್ ಬಂದಾಗ ಅದನ್ನ ರೆಕ್ಟಿಫೈ ಮಾಡಲಿಕ್ಕೆ ಆಗದೆ ಇರೋವಂಥ ಡಿಸೀಸಸ್ ಬರೋದು, ಆಮೇಲೆ ಥೆಫ್ಟ್ ಆಗೋದು, ಹೊರಗಡೆ ಆಮೇಲೆ ವೈಲ್ಡ್ ಫೈರ್ ಆಗುತ್ತೆ, ಅದಾಗ್ಬೋದು. ಈ ಥರದ್ದಾದಾಗ ದಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಟ್ ಆಫ್ ಗಾಡ್. ಅದಕ್ಕೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ನೀವೊಂದು 18 ಟ್ರೀ ಬೆಳೆಸಿದರೆ 1 ಟ್ರೀ 2 ಟ್ರೀ ಕಟ್ ಮಾಡ್ಕೊಂಡು ಥೆಫ್ಟ್ ಮಾಡಿ ಹೋಗ್ಬಿಡ್ಬೋದು. ಅದಕ್ಕೊಂದು ಲೀಗಲ್ ಪ್ರೊಸೀಜರ್ ಇದೆ. ಯು ಹ್ಯಾವ್ ಟು ಗಿವ್ ಎ ಕಂಪ್ಲೇಂಟ್ ಟು ಪೊಲೀಸ್ ಸ್ಟೇಷನ್ ಆ್ಯಂಡ್ ಯು ಹ್ಯಾವ್ ಟು ಆಲ್ಸೋ ಇನ್ಫಾರ್ಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್.
ದೇ ಹ್ಯಾವ್ ಎ ಸ್ಕ್ವಾಡ್. ಅವರು ಅದನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಈ ಶ್ರೀಗಂಧ ಕಳ್ತನ ಮಾಡಿರೋರನ್ನ ಹಿಡಿತಿರ್ತಾರೆ. ಆಮೇಲೆ ನಿಮ್ಮ ಗಿಡಕ್ಕೆ ಬೇಕಾಗಿರುವಂಥ ಮಾರ್ಕಿಂಗ್ ಮಾಡಿರ್ತಾರೆ. ಅದಕ್ಕೆ ದೇರ್ ಈಸ್ ಎ ಲೇಟೆಸ್ಟ್ ಟೆಕ್ನಾಲಜಿ ಆಲ್ಸೋ ದಟ್ ಅದಕ್ಕೊಂದು ಮೈಕ್ರೋಚಿಪ್ ಅಂತ ಕೂಡ ಅಳವಡಿಸಿ ಈ ಪರ್ಟಿಕ್ಯುಲರ್ ಸ್ಯಾಂಡಲ್ವುಡ್ ಟ್ರೀನ ಕದ್ದಿದ್ರೆ ಅದನ್ನ ಟ್ರೇಸ್ ಮಾಡೋವಂಥ ಟೆಕ್ನಾಲಜಿವರೆಗೂ ಹೋಗಿದೆ. ಓಕೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಸರ್, ಹಾಗಿದ್ರೆ ಈಗ ಲೇಔಟ್ ಫುಲ್ ಸೆಕ್ಯೂರಿಟಿ ಇರುತ್ತೆ ಅಲ್ವಾ? ಈಗ ನಮ್ಮ ಸೈಟ್ಗೆ ನಾವು ಫೆನ್ಸಿಂಗ್ ಹಾಕೊಳ್ಳೋದು ಏನೋ ಮಾಡ್ತೀವಿ, ನೀವು ಟೋಟಲ್ ನೋಡ್ಕೊಳ್ಳಿ. ಜನರಲ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಟೋಟಲ್ ಎಕ್ಸಾಂಪಲ್ 50, ದಿಸ್ ಇಸ್ ಎ 50 acre ಪ್ರಾಜೆಕ್ಟ್. 50 acre ಪ್ರಾಜೆಕ್ಟಿಗೆ ಎಷ್ಟು ಬೇಕೋ ಅಷ್ಟು ಹ್ಯೂಮನ್ ಸೆಕ್ಯೂರಿಟಿ ಇರುತ್ತೆ. ಅರ್ಥ ಆಯ್ತಲ್ಲ? ಬಟ್ ಕಳ್ತನ ಮಾಡೋರಿಗೆ ಯಾವ ರೀತಿ ಬೇಕಾದರೂ ಕಳ್ತನ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ. ಅವರು ಏನು ನಾವು 50 ಎಕರೆಯಲ್ಲಿ ನಾನು ಕಳ್ತನ ಮಾಡೋದಿಲ್ಲ ಅಂತ ಏನಿಲ್ಲ. ಅದಕ್ಕೇನು ಮಾಡಬೇಕು, ನಮ್ಮ ಪ್ಲಾಟಿಗೆ ಬೇಕಾಗಿರೋಂಥ ಸೆಕ್ಯೂರಿಟಿ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ಕಂಪ್ನಿಯಿಂದ ಕೂಡ ನೀವು AMC ಪೇಮೆಂಟ್ ಮಾಡಿದ್ರೆ ವಿ ಕೀಪ್ ಎ ಸೆಕ್ಯೂರಿಟಿ, ಏನು ಆರ್ಮ್ಡ್ ಸೆಕ್ಯೂರಿಟಿ ಇಡ್ತೀವಿ, ಡಾಗ್ ಸ್ಕ್ವಾಡ್ ಇಡ್ತೀವಿ. ಇದೆಲ್ಲ ನಾವು ಹೊರಗಡೆ ಜನರಲ್ಲಾಗಿ ಮಾಡೋದು. ಬಟ್ ನಿಮ್ಮ ಪ್ಲಾಟ್ ಬಗ್ಗೆ ನೀವು ಕೇರ್ ತಗೊಳ್ಳೋವಂಥದ್ದು ನಿಮ್ಮ ಜವಾಬ್ದಾರಿ. ಅದರಲ್ಲಿ ಥೆಫ್ಟ್ ಆಗುತ್ತೆ ಅಂತಂದರೆ ಅದು ಕಂಪ್ನಿ AMC ತೊಗೊಂಡಿರೋ ಕಂಪ್ನಿಯವರು ಅದಕ್ಕೆ ಜವಾಬ್ದಾರರಾಗಲ್ಲ. ದೇ ಹ್ಯಾವ್ ಎ ಡ್ಯೂಟಿ ಟು ಸಿ ದಟ್ ದ ಜನರಲ್ ಸೆಕ್ಯೂರಿಟಿ ಇಸ್ ಪ್ರೊವೈಡೆಡ್. ಬಟ್ ಸ್ಪೆಸಿಫಿಕ್ ಕೇಸು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ಬೇಕು, ನೀವೇ ಹೋಗಿ ಕೊಡಬೇಕು ಬೀಯಿಂಗ್ ಎ ಓನರ್. ಆ ಖರ್ಚೆಲ್ಲ ನಮಗೆ ಬರುತ್ತಲ್ಲ ಸರ್? ಎಕ್ಸ್ಟ್ರಾ ಸೆಕ್ಯೂರಿಟಿ, ಎಕ್ಸ್ಟ್ರಾ ಅದು ಬೇಕಾದರೆ ಮಾಡ್ಕೋಬೇಕು. ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ತುಂಬ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ ಸರ್.